ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನಮ್ಮಲ್ಲಿ ವೆರೈಟೀಸ್ ತುಂಬಾ ಇರುತ್ತೆ. ಕ್ಯಾಪ್ಸಿಕಮ್ ತುಂಬಾ ಫೇಮಸ್ಸು. ನೋಡ್ಬಿಟ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇವ್ರು ನೋಡಿ ಹೆಂಗ್ ತಿಂತಾ ಇದಾರೆ ನೋಡ್ರಿ, ಹಂಗೆ ತಿಂದ್ರಿ ಮಾತಾಡಕ್ ಆಗಲ್ಲ, ಹಂಗೆ ತಿನ್ಬೇಕು ಅನ್ಸುತ್ತೆ. ಹಂಗೆ ನಾವೆಲ್ಲ ಏನಂದ್ರೆ ಇಂಡಸ್ಟ್ರಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರು. ಬಜ್ಜಿ ಶಾಪ್ ನವರು ನಮ್ಗಿಂತ ಜಾಸ್ತಿ ಸ್ಯಾಲ್ರಿ ತಗೋತಾರಂತೆ. ಹೌದಾ ಸರ್, ಇದು ನಿಜಾನಾ? ಯಾವ ತರ ರಿವ್ಯೂ ಕೊಡ್ಬೇಕು ಸರ್? ಸೀಕಾಯಿ ಚಂದ್ರ ತರ ತಿನ್ಬಿಟ್ಟು ಆತರ ಏನಾದ್ರು ಕೊಡ್ಬೇಕಾ? ಈ ವಿಡಿಯೋನ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬರ್ತೀರಾ, ಅವ್ರ ಕಡೆಯಿಂದ ಒಂದ್ ಪ್ಲೇಟ್ ಬಜ್ಜಿಗೆ ಒಂದ್ ಬಜ್ಜಿ ಫ್ರೀ ಆಗಿ ಕೊಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೂಪರ್ ಅಂತ ಅನ್ಕೊಂತ ವೆಲ್ಕಮ್ ಬ್ಯಾಕ್ ಟು ನನ್ನ ಕ್ಲಿಕ್ಸ್ ಅಂದ್ರೆ ಸ್ವಸ್ತಿ ಕ್ಲಿಕ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ವ್ಲಾಗು ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ಅಂಗಡಿ ಒಳಗಡೆ ಇರುತ್ತೆ ಇವತ್ತಿನ ವ್ಲಾಗು. ಆ ಅಂಗಡಿಯಲ್ಲಿ ಏನ್ ಸಿಗುತ್ತೆ, ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಾಂದ್ರೆ ನಾನು ತಮ್ಮ ನೋಡಿದಾಗ ಗೊತ್ತಿರುತ್ತೆ ನಿಮಗೆ. ಖಂಡಿತವಾಗ್ಲು ಏನ್ ಗೊತ್ತಾ, ನಾವು ಸಂಜೆ ಟೈಮಿಗೆ ಕಾಫಿ ಕುಡಿಬೇಕಾದ್ರೆ ಅಯ್ಯೋ ತಿನ್ನಕ್ಕೆ ಏನಾದ್ರು ಬಜ್ಜಿ ಗಿಜ್ಜಿ ಇರ್ತಿದ್ರೆ ಸಖತ್ತಾಗಿರುತ್ತಲ್ಲ, ಅದೇ ಜೋರಾಗಿ ಮಳೆ ಬಂದ್ರೆ ಅನ್ಕೊಂತೀವಲ್ಲ, ಆ ಥರನೇ ಒಂದು 8 ವರ್ಷದಿಂದ ಈ ಏನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅಂಗಡಿ ಶಾಪು. ಸೊ ಆ ಶಾಪಲ್ಲಿ ನಮ್ಮ ಸಂಜೀವ್ ಅವರು ಬಜ್ಜಿನ ಬಿಡ್ತಾರೆ. ಆಯ್ತಾ, ಈ ಕಡೆ ಬನ್ನರ್ಘಟ್ಟ ಆ್ಯಂಡ್ ಬೊಮ್ಮಸಂದ್ರಕ್ಕೆ ಸೆಂಟ್ರಲ್ ಇರುವಂತಹ ಹರಪನಹಳ್ಳಿ ಹತ್ರ ಇರುವಂತಹ ಲೊಕೇಶನ್ ಈ ಶಾಪ್ದು. ಸೊ ನಾನೊಂದು 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೆ. ಅವಾಗದಿಂದ ಅನ್ಕೊಂತಿದ್ದೆ ಯಾವಾಗ ಈ ಬಜ್ಜಿದು ಬ್ಲಾಗ್ ಮಾಡೋದು, ಯಾವಾಗ ಇದನ್ನ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡೋದು ಅಂತ ಅನ್ಕೊತಾ ಇದೆ. ಸೊ ಅದಕ್ಕೆ ಇವತ್ತು ಕ್ಷಣಗಣನೆ ಬಂದಿದೆ. ಸೊ ಇವತ್ತು ನಾನು ನಿಮಗೆ ಏನು ಸಿಗುತ್ತೆ ಆ ಶಾಪಲ್ಲಿ, ಯಾಕೆ ಅಷ್ಟೊಂದು ಫೇಮಸ್ಸು, ಯಾಕೆ ಎಷ್ಟೊಂದು ಜನ ಬರ್ತಾರೆ, ಏನಿದೆ ಎಲ್ಲರ ಕಡೆ ಸಿಗೋ ಥರನೇ ಬಜ್ಜಿ ಸಿಗೋದಲ್ಲ ಅಂತ ನಿಮ್ಮ ಕ್ವಶನ್ ಇರ್ಬೋದು. ಆದರೆ ಆ ಬಜ್ಜಿಲು ಒಂದು ಟೇಸ್ಟ್ ಸಿಗಬೇಕಲ್ಲ, ಆ ಕೈ ರುಚಿ ಇರೋದು ನಮ್ಮ ಸಂಜೀವ್ ಅವ್ರ ಹತ್ರ. ಸೊ ಅಲ್ಲಿಗೆ ಬಂದಿದ್ದೀನಿ. ಅವ್ರ ಹತ್ರನೇ ಮಾತಾಡಿಸ್ಕೊಂಡು ಮತ್ತೆ ಪಬ್ಲಿಕ್ ರಿವ್ಯೂನೆಲ್ಲ ತೊಗೊಂಡ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಆ ಬಜ್ಜಿ ಶಾಪ್ ಬಗ್ಗೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಈ ಲೊಕೇಶನ್ನ ಕರೆಕ್ಟಾಗಿ ನೋಡಿ. ಒಂದು 2-3 ವರ್ಷಗಳ ಹಿಂದೆ ಇಲ್ಲೇ ಈ ರೋಡ್ ಸೈಡು ಒಂದು ಗಾಡಿನ ಇಟ್ಕೊಂಡು ಬಜ್ಜಿ ಅಂಗಡಿ ಸ್ಟಾರ್ಟ್ ಮಾಡಿದವರು ನೆಕ್ಸ್ಟ್ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಇವಾಗ ಈ ಕಡೆಗೆ ಶಿಫ್ಟ್ ಆಗಿದೆ. ಸೊ ನೋಡ್ಬೋದು, ಒಂದು 8 ವರ್ಷದ ಬಜ್ಜಿ ಜರ್ನಿಯಲ್ಲಿ ಅವರ ಮೊದಲಿನ ಶಾಪ್ ಇಲ್ಲಿದ್ದಾಗ ಪರಿಚಯ ನನಗೆ. ಒಂದು 2-3 ವರ್ಷದ ಹಿಂದೆ ನಾನು ಬಂದು ಇಲ್ಲಿ ಬಜ್ಜಿ ತಿನ್ಕೊಂಡು ಹೋಗ್ತಾ ಇದ್ದೆ. ತದನಂತರ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ. ಯಾವ ಕಡೆಯಿಂದ ಬಂದಿದ್ದೀರಾ? ನಮ್ದು K27 ಹಾವೇರಿ ಹುಡುಗರು. ಅಲ್ಲ, ಇವರು ಬಜ್ಜಿ ಅಂಗಡಿಗೆ ಬಂದ್ಬಿಟ್ಟು ಈ ತರ ಮಾಡ್ಬೋದಾ, ಹೆಲ್ಪ್ ಮಾಡಕ್ಕೆ ಅಂತ ಬಂದ್ಬಿಟ್ಟು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಾ ಇದಾರಲ್ಲ. ಸಂಜೀವನಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ಬಜ್ಜಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. 166 ರನ್ ಹೊಡೆದಿದ್ದಾರೆ. ಹೌದಾ? 5 ವಿಕೆಟ್ ಹೋಗಿದೆ ಆಲ್ರೆಡಿ. ಏನ್ ಆಳಕ್ಕಾಗಲ್ಲ ಅನ್ಸುತ್ತೆ. ವಿನ್ ಆಗ್ಬೋದಲ್ಲ ಇವತ್ತು ಇಂಡಿಯಾದವರು? ಆಗುತ್ತೆ ಬ್ರೋ, ಪಕ್ಕ ಆಗುತ್ತೆ. ಅದಕ್ಕೆ ಕಾಯ್ಕೊಂಡ್ ಕುತ್ಕೊಂಡಿದೀನಿ ಯಾವಾಗಿಂದ. ಸಂಜೀವನ ಹೇಳ್ಬೇಕಂತಂದ್ರೆ ಅವ್ರ ಹತ್ರ ಮಿರ್ಚಿ ಮಂಡಕ್ಕಿ ಸಿಗುತ್ತೆ, ಬಾಳೆಕಾಯಿ ಬಜ್ಜಿ ಇದೆ, ಕ್ಯಾಪ್ಸಿಕಮ್ ಇದೆ, ಮಿರ್ಚಿ ಇದೆ, ಬೇಳೆ ವಡ ಇದೆ, ಆಲೂ ಬೋಂಡ ಇದೆ, ಆಲೂ ಬಜ್ಜಿ ಇದೆ. ಇಲ್ಲಿ ನೋಡ್ಬೋದು ಇನ್ನೊಬ್ರು ಅವರಿಗೆ ಸಂಜೀವ್ ಅವರಿಗೆ ಡೈಲಿ ಹೆಲ್ಪ್ ಮಾಡಕ್ಕೆ ಐಶಾನ್ ಅಂತ ಒಬ್ರು ಇದ್ದಾರೆ. ಇವರು ಮೂಲತಃ ಎಲ್ಲಿ ಅಂತ ಅವ್ರ ಹತ್ರನೇ ಕೇಳ್ತೀನಿ. ನಮಸ್ಕಾರ ಅಣ್ಣ. ಕಿಧರ್ ಸೆ ಆ ಗಯೆ ಭಾಯ್? ಅಸ್ಸಾಂ ಸೆ. ಸೊ ನೋಡ್ಬೋದು ಇವರು ಬರೀ ಹಿಂದಿ ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ಸಂಜೀವ್ ಅವರು ಅವರಿಗೆ ಕನ್ನಡನೂ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಟ್ರೈ ಮಾಡ್ತಾ ಕನ್ನಡ. ಬಜ್ಜಿ ಯಾವ್ದೆಲ್ಲ ಸಿಗುತ್ತೆ ಕನ್ನಡದಲ್ಲಿ ಹೇಳ್ಬೋದಾ? ಕ್ಯಾಪ್ಸಿಕಮ್, ಚಿಲ್ಲಿ ಬಜ್ಜಿ, ಆಮೇಲೆ ಬಾಲಕಾಯಿ ಬಜ್ಜಿ, ಆಮೇಲೆ ಆಲೂ ಬೋಂಡ, ವಡಾ ಎಲ್ಲ ಹಾಕ್ತಾ. ಎಲ್ಲ ಹಾಕ್ತಾರೆ. ಯಾರು ಹಾಕ್ತಾರೆ? ನಮ್ ಸಂಜೀವ್ ಅಣ್ಣ ಹಾಕ್ತಾರೆ.
ಆ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಈ ಕಡೆ ಬಂದಿರಾ ಫ್ಯಾಮಿಲಿ ಸಮೇತ. ಎಷ್ಟು ವರ್ಷದಿಂದ ಪರಿಚಯನಾ ಅಲ್ಲ ಹೇಗೆ? ಇಲ್ಲ, ನಾವು ತಿಂತ ಇಲ್ಲಿ ಬರೋವಾಗ ಪರಿಚಯ ಆಗಿದೆ. ಹೋಗೋ ದಾರಿಲಿ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಬಜ್ಜಿ ತಿನ್ಕೊಂಡು ಹೋಗ್ತಾ ಇರ್ತೀರಾ, ಎಂಜಾಯ್ ಮಾಡ್ಕೊಂಡು. ಹೇಗೆ ಅನಿಸ್ತಿದೆ ಸರ್? ಚೆನ್ನಾಗಿ ಮಾಡ್ತಾರಪ್ಪ. ಹೌದಾ? ಟೇಸ್ಟ್ ಎಲ್ಲ ಸಖತ್ತಾಗಿದೆಯಾ? ನಿಮ್ಗೆ ಯಾವ್ದು ಫೇವ್ರೇಟ್ ಬಜ್ಜಿ? ಇಲ್ಲಿ 5-6 ವೆರೈಟಿ ಟೈಪ್ಸ್ ಬಜ್ಜಿ ಬರ್ತಾರೆ. ಮಾಡಿ ತಿಂತೀವಿ, ಎಲ್ಲ ಮಿಕ್ಸ್ ಮಾಡಿ. ಯಾವ್ದು ತುಂಬಾ ಫೇವ್ರೇಟ್ ಅನ್ಸುತ್ತೆ? ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ? ಮೆಣಸಿನಕಾಯಿ ಬಜ್ಜಿನೇ ಚೆನ್ನಾಗಿರ್ತದೆ. ಮೆಣಸಿನ್ಕಾಯಿ ಬಜ್ಜಿ. ಓ, ಅದಕ್ಕೆ ಎಲ್ಲ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ನೋಡ್ಬಿಟ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಖಂಡಿತ ನೀವು ತಿಂತಾ ಇರಿ, ಇವ್ರ ಹತ್ರ ಮಾತಾಡ್ತಾನೆ. ಇವತ್ತು ಆಲ್ರೆಡಿ ತಿಂದ್ರು. ಏನ್ ಸರ್ ತಿನ್ನೋದ್ರಲ್ಲ ಮುಳ್ಕೊ ಹೋಗ್ಬಿಟ್ಟಿದ್ರಲ್ಲ ಸರ್ ನೀವು? ಏನ್ ಬ್ರೋ ನೋಡಿದ್ರೆ ಫ್ಯಾನ್ಸಿಗೆ ಏನಾದ್ರು ಹೇಳಿ. ಫ್ಯಾನ್ಸ್ ಬಾಯಲ್ಲಿ ನೀರ್ ಬರ್ತಾ ಇದೆ. ಕ್ಯಾಪ್ಸಿಕಮ್ ಬಜ್ಜಿ ನೋಡ್ಕೊಂಡು ಏನಂತೀರಾ? ಏನವ ಬ್ರೋ, ನೀವ್ ನೋಡಿದ್ರೆ ಹೆಂಗೆ ತಿಂದ್ರಿ, ಮಾತಾಡಕ್ ಆಗಲ್ಲ, ಹಂಗೆ ತಿನ್ಬೇಕು ಅನ್ಸುತ್ತೆ. ಹಂಗೆ ಹಾಕೊಂಡು ತಿಂತಾ ಇದೀರಾ ಅಂತೀರಾ? ಸಖತ್ತಾಗಿದೆ ಅನ್ಸ್ತೀರಾ? ಎಸ್, ಸೂಪರ್ ಅಲ್ಲ? ಖಂಡಿತ. ಎಸ್, ಅರುಣ್ ಅವ್ರೆ ಆಯ್ತಾ ತಿಂದ್ರಾ? ಇಲ್ಲ, ತಿಂತಾ ಇದೀವಿ. ಹೌದಾ? ಚೆನ್ನಾಗಿದೆ, ಸೂಪರ್ ಸೂಪರ್. ಇಲ್ಲಿ ಇಬ್ರು ಆವಾಗಿಂದ ಮರೆಯಾಗಿ ಕೂತಿದ್ದಾರೆ ನಮ್ಮ ಸಂಜೀವಣ್ಣನ ಅಂಗಡಿಲಿ. ಮಾತಾಡಿ ಮಾತಾಡಿ ಅಂದ್ರೆ ಮಾತಾಡಲ್ಲ. ಸರ್ ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ಬನ್ನಿ ಸರ್. ಸರ್ ಬಜ್ಜಿ ಕೊಡೋಣ ಸರ್ ಇವತ್ತು. ಹಿಂಗ್ ಮಾಡಿದ್ರೆ ನೀವು ಖಂಡಿತ ನಮ್ ಜನಗಳು ನಮ್ ಚಾನಲ್ ಜನಗಳು ಬೇಜಾರ್ ಮಾಡ್ಕೊಂತಾರೆ. ಒಂದೆರಡು ಮಾತಾಡಿ ಸರ್, ನೀವೆಲ್ಲ ತುಂಬಾ ಆಪ್ತ್ರಲ್ಲ. ನೋಡಿ ಆಪ್ತ್ರ ಅನ್ನಕ್ಕೆ ಓಡಾಗೇ ಬಿಟ್ರು. ಇವ್ರು ನೋಡಿ, ಇವರು ಸೈಲೆಂಟ್ ಆಗಿ ಕೂತಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಏನ್ ಸರ್ ಯಾವ ಬಜ್ಜಿ ಕೊಡ್ಲಿ ಸರ್? ಮೆಣಸಿನ್ಕಾಯಿ ಬಜ್ಜಿ, 1 ಪ್ಲೇಟ್ ಮೆಣಸಿನ್ಕಾಯಿ ಬಜ್ಜಿ ಕೊಡಿ ಅಣ್ಣನ್ಗೆ. ಅಷ್ಟೊತ್ತಿಗೆ ನಾವು ಮಾತಾಡೋಣ. ಸರ್ ಎಷ್ಟು ಟೈಮ್ ಇಂದ ಇಲ್ಲಿ ಬರ್ತಾ ಇದ್ದೀರಾ? ಸರ್ ನಾವು ಇಲ್ಲಿಂದ 4 ವರ್ಷ ಆಯ್ತು ಇಲ್ಲೇ ಬರ್ತಾ ಇದ್ದೀವಿ ಸರ್. ಹೌದಾ? ಯಾವ್ದು ನಿಮ್ದು ಫೇವ್ರೇಟ್ ಬಜ್ಜಿ? ಎಲ್ಲರ ಹತ್ರ ಅದೇ ಕೇಳ್ತಾ ಇದೀನಿ. ನಾವು ಆಲೂಗೊಂಡ ಜಾಸ್ತಿ ತಿಂತೀವಿ. ನೀವು ಸ್ವಲ್ಪ ಚೇಂಜ್. ಆಲೂ ಬೋಂಡ ತುಂಬಾ ಫೇವ್ರೇಟ್ ಅಂತಿದ್ದೀರಾ. ಎವ್ರಿ ಡೇ ಬರ್ತಿದ್ದೀರಾ ಅಲ್ಲ ವೀಕೆಂಡ್? ಎವ್ರಿ ಡೇ ಕಸ್ಟಮರ್. ಓ ಮೈ ಗಾಡ್, ನೋಡಿ ಇವ್ರ ಮುಖದಲ್ಲಿ ಸ್ಮೈಲ್ ನೋಡಿ. ಬಜ್ಜಿ ಬರ್ತಾ ಇದೆ ಅಂತ 1 ಪ್ಲೇಟ್ ಹೇಳಿದ್ದೆ ತಡ ಫುಲ್ ಸ್ಮೈಲ್ ಕೊಡ್ತಾ ಇದಾರೆ. ಎಲ್ಲ ನೋಡಿದ್ರಲ್ಲ ಯಾವ ತರ ಎಲ್ಲ ಬಜ್ಜಿ ಬಿಟ್ರು, ಯಾವ ತರ ಎಲ್ಲ ಜನಗಳು ರಿಯಾಕ್ಷನ್ ಕೊಟ್ರು ಅಂತ. ಇವಾಗ ನಿಮ್ಗೆಲ್ಲ ಸ್ವಲ್ಪ ಡೌಟ್ ಇರುತ್ತೆ, ಈ ಬಜ್ಜಿ ಶಾಪ್ ಎಲ್ಲಿ ಬರುತ್ತಪ್ಪ, ಏನ್ ಕತೆ, ಅದನ್ನೆಲ್ಲ ಅವ್ರ ಹತ್ರನೇ ಮಾತಾಡ್ಸೋಣ. ಸೊ ಯಾವ ತರ ಸ್ಟಾರ್ಟ್ ಆಯ್ತು, ಹೇಗೆ ಬಿಸ್ನೆಸ್ ಓಡ್ತಾ ಇದೆ. ಆಕ್ಚುಲಿ ಇವ್ರ ಮೇಲೆ ನಂಗೆ ಒಂದು ಕೇಸ್ ಹಾಕ್ಬೇಕು. ಯಾಕಂದ್ರೆ ನಾವೆಲ್ಲ ಏನಂದ್ರೆ ಇಂಡಸ್ಟ್ರಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರು. ಬಜ್ಜಿ ಶಾಪ್ನವರು ನಮ್ಗಿಂತ ಜಾಸ್ತಿ ಸ್ಯಾಲ್ರಿ ತಗೋತಾರಂತೆ. ಹೌದಾ ಸರ್? ಇದು ನಿಜಾನಾ? ಇನ್ಕಮ್ ಟ್ಯಾಕ್ಸ್ ಅವರು ಬರೋದಾದ್ರೆ ಬರ್ಬೋದಪ್ಪ. ಇದೇ ರೋಡ್ ನೋಡಿ, ರೋಡ್ ಪಕ್ಕನೇ ಇದೆ. ಇವ್ರ ಫೇಸ್ ನೋಡ್ಕೊಂಡು ನಿಲ್ಸಿ ಇಲ್ಲೇ ಜೀಪು. ಅಲ್ಲ, ಜೀಪ್ ನಿಲ್ಸಿ ಬಜ್ಜಿ ತಿನ್ಕೊಂಡು ಹೋಗಿ ಅಷ್ಟೇ. ನಿಮ್ಗೆ ಈ ಶಾಪ್ ಅಲ್ಲಿ ಯಾವ ತರದ ವೆರೈಟಿ ಬಜ್ಜಿ ಸಿಗುತ್ತೆ ಅಂಡ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಂದ ತನಕ ಇರುತ್ತೆ ಅಂತ. ಸೊ ಯಾಕೆ ಹೇಳ್ತಿದೀನಿ ಅಂದ್ರೆ, ಇಲ್ಲೇ ಹತ್ರದಲ್ಲಿ ಮ್ಯಾಂಗೋ ಮಿಸ್ಟ್ ಅನ್ನೋ ರೆಸಾರ್ಟ್ ಇದೆ. ಒನ್ ಆಫ್ ದಿ ಫೇಮಸ್ ರೆಸಾರ್ಟ್ ಇನ್ ಬ್ಯಾಂಗ್ಳೂರ್, ಆಯ್ತಾ. ಸೊ ಅಲ್ಲಿ ಬಂದವರು ಸಂಜೆ ಅಷ್ಟೊತ್ತಿಗೆನೆ ಈ ಶಾಪ್ ಆಲ್ಮೋಸ್ಟ್ ಓಪನ್ ಆಗೋದು. ಸೊ ಹೋಗೋ ದಾರಿಲಿ ನೀವು ಈ ಬಜ್ಜಿನ ಸವಿಬಹುದು ಅಂತ ಹೇಳ್ತೀನಿ. ಇಲ್ಲ ಬನ್ನೇರ್ಘಟ್ಟ ಅಂಡ್ ಬೊಮ್ಮಸಂದ್ರಕ್ಕೆ ಹೋಗೋ ರೋಡ್ ಅಲ್ಲಿ ಮಿಡ್ಲ್ ಅಲ್ಲಿ ಬರುವಂತದ್ದು ಹರಪನಹಳ್ಳಿ. ಅದ್ರ ಜಂಕ್ಷನ್ ಒಳಗಡೆ ಬಂದ್ರೆ ನಿಮ್ಗೆ 1 ಕಿಲೋಮೀಟರ್ ಒಳಗಡೆ ಹತ್ರದಲ್ಲೇ ಈ ಶಾಪ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬಂದ್ರೆ ಸಂಜೆ ಅಂತೂ ಒಳ್ಳೆ ಟೇಸ್ಟಿಯಾಗಿ ಇದನ್ನ ತಿನ್ಕೊಂಡು ಕರಂ ಕುರುಂ ಅನ್ಕೊಂಡು ಹೋಗ್ತಾ ಇರ್ಬೋದು. ಅಣ್ಣ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಹೇಳಿ ಅಣ್ಣ, ಏನ್ ಕತೆ, ಏನ್ ಸಂಸಾರ? ನಮ್ಮಲ್ಲಿ ವೆರೈಟೀಸ್ ತುಂಬ ಇರುತ್ತೆ. ಕ್ಯಾಪ್ಸಿಕಮ್ ತುಂಬ ಫೇಮಸ್ಸು. ನಮಗೆ ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಶುರುವಾಗಿದ್ದೆ ಒಬ್ಬ ಲೇಡೀಸಿಂದ. ಹೇಗೆ ಅಂದರೆ ಅವರು ಕ್ಯಾಪ್ಸಿಕಮ್ ಹೇಳ್ಕೊಟ್ರು ಐಡಿಯಾಸು, ಅವರು ಹೇಳ್ಕೊಟ್ರ ರೀತಿಯಲ್ಲೇ ನಾವು ಶುರು ಮಾಡಿದ್ವಿ. ತುಂಬ ಚೆನ್ನಾಗಿ ಓಡ್ತಾ ಇದೆ. ಅವರಿಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳಬೇಕು ಈ ವಿಡಿಯೋ ಮೂಲಕ. ಮಂಡಕ್ಕಿ ಸಿಗುತ್ತೆ ಹಾವೇರಿ ಸ್ಟೈಲಲ್ಲಿ, ಮತ್ತು ಬಜ್ಜಿ ಬೋಂಡ ಇರುತ್ತೆ.
ಯಾವಾಗ ಬಂದರೂ ಸಿಗುತ್ತೆ. 4 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ ನಮ್ಮ ಅಂಗಡಿ. ಸೊ ಹೇಳಿದ್ರಲ್ಲ 4 ಗಂಟೆಯಿಂದ 9 ಗಂಟೆ ತನಕ ಅಂಗಡಿ ಇರುತ್ತೆ. ಕ್ಯಾಪ್ಸಿಕಮ್ ಬಜ್ಜಿನೂ ಹೇಗ್ ಸ್ಟಾರ್ಟ್ ಆಯ್ತು ಅಂತಾನು ಹೇಳಿದ್ರು, ಅವ್ರಿಗೆ ಥ್ಯಾಂಕ್ಸ್ನು ಹೇಳಿದ್ರು. ಸೊ ಬಿಸ್ನೆಸ್ ಎಲ್ಲ ನೋಡ್ಬೋದು, ನಾನೇನು ಹೇಳ್ತಿಲ್ಲ. ಇವ್ರು ಆಗ ಇದ್ರಲ್ಲ ಸ್ವಲ್ಪ ಬೇಜಾರನ್ರಿ ನೋಡಿ. ಬೇರೆ ಬೇರೆ ಕಸ್ಟಮರ್ಸ್ ಎಲ್ಲ ಬಂದು ನೋಡಿ ಅಜ್ಜಿನೂ ಸಮೇತ ಬಜ್ಜಿ ತಗೊಂಡು ಹೋದ್ರು. ಆ ತರ ಟೇಸ್ಟ್ ನಮ್ ಸಂಜೀವಣ್ಣ ಕೊಡ್ತಾರೆ. ನಾನೇನು ಹೇಳ್ತಾ ಇಲ್ಲ, ಜನಗಳೇ ಬಂದು ಕೂತ್ಕೊಂಡು ಸವಿದ್ಕೊಂಡು ಹೋಗ್ತಾ ಇರೋದೇ ನೋಡ್ಬಿಟ್ಟು ಹೇಳ್ಬೋದು. ಸೊ ಎಷ್ಟು ಖುಷಿ ಅನ್ಸ್ತಿದೆ. ಇದು ಒಂದು 8 ವರ್ಷದ ಜರ್ನಿಯಲ್ಲಿ ಯಾವತ್ತಾದ್ರೂ ಯಪ್ಪ ಯಾಕಾದ್ರೂ ಬೇಕಿತ್ತು ಆ ತರ ಏನಾದ್ರು ಅನ್ಸಿದೆ. ಈ ಬಾಂಡ್ಲಿ ಮುಂದೆ ನಿಂತ್ಕೊಂಡು ಮಾಡಿರೋ ಕೆಲಸ ನೋಡಿದ್ರೆ ಕಷ್ಟ ಇದೆ. ಸುಮ್ಮನೆ ಬೇಸಿಗೆ ಬಂದ ತಕ್ಷಣ ಇಲ್ಲಿ ಹವೆ ಜಾಸ್ತಿ. ಮಳೆಗಾಲ ಬಂದರೆ ಸಾಕು ತಂಪಾಗಿರುತ್ತೆ, ಬಿಸಿಗೆ ಚಳಿ ಬಂದರೆ ಬಿಸಿ ಬೆಚ್ಚಗಿರುತ್ತೆ. ಹಂಗೆ ಬೇಸಿಗೆ ಬಂದ ತಕ್ಷಣ ಬೇಡಪ್ಪ ಈ ಕೆಲಸನೇ ಬೇಡ ಅಂತ ಓಡೋಗ್ಬೇಕು ಅನಿಸುತ್ತೆ. ಯಾವತ್ತಾದ್ರೂ ಬಿಸ್ನೆಸ್ ಡಲ್ ಆಗಿ ಯಾಕಾದ್ರೂ ಬೇಕಿತ್ತು ಬೇರೆ ಯಾವ್ದಾದ್ರು ಕೆಲಸ ಮಾಡಿ? ಇಲ್ಲ, ಯಾವುದೋ ಆ ಥರ ಅನಿಸಿಲ್ಲ. ಕೈ ಹಿಡಿದಿದೆ, ಒಳ್ಳೆ ಲಕ್ಷ್ಮಿ ಕೈಗೆ ನಮಗೆ ಲಾಭ ಕೊಟ್ಟಿದೆ, ಏನು ತೊಂದರೆ ಇಲ್ಲ. ನಡ್ಸ್ಕೊಂಡು ಹೋಗ್ತೀನಿ ಇನ್ನೂ ಕಂಟಿನ್ಯೂ. ಹಿಂಗೆ ನೋಡ್ಬೋದು ಆ ಸ್ಮೈಲ್ ಅವ್ರ ಮುಖದಲ್ಲಿ ಹಾಗೆ ಕಾಣ್ತಾ ಇದೆ. 8 ವರ್ಷದಿಂದ ಈ ವೃತ್ತಿಯನ್ನ ಇನ್ನೂ ದೊಡ್ಡ ಅಂಗಡಿ ಮಾಡೋ ಪ್ಲಾನ್ ಇದೆ. ಖಂಡಿತ. ಆಕ್ಚುಲಿ ಮಾತಾಡ್ತಿದ್ದಂಗೆ ಹಾಗೆ ಹೇಳಿದ್ರು, ಅವರ ಡ್ರೀಮ್ ಇನ್ನ ದೊಡ್ಡದಾಗಿ ಕಾಣ್ತಾ ಇದ್ದಾರೆ. ಖಂಡಿತ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಖಂಡಿತವಾಗ್ಲೂ ನೀವು ಇಲ್ಲಿ ತನಕ ಅವ್ರ ಕೈ ಹಿಡಿದಿದ್ದೀರಾ, ಇಲ್ಲಿನ ಜನತೆಗಳು ಅವ್ರನ್ನ ಇನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ. ಹಾಗೆ ಇನ್ನೊಂದು ಸ್ಟೆಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಾರಿಯಲ್ಲಿ ಹೋಗ್ತಾರೆ. ಆದ್ರೆ ನಿಮ್ಮ ಸಹಕಾರ ಬೇಕಾಗಿದೆ. ಖಂಡಿತವಾಗ್ಲೂ ಈ ಶಾಪ್ ನ ವಿಸಿಟ್ ಮಾಡಿ ಬಜ್ಜಿನ ಸವಿದ್ಬಿಟ್ಟು ಹೇಳಿ. ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಈ ವಿಡಿಯೋದ ಕಮೆಂಟ್ ಸೆಷನ್ ಇರುತ್ತೆ, ಅಲ್ಲೇ ಬಂದು ಬೈರಿ, ಪರವಾಗಿಲ್ಲ. ಅದಕ್ಕೆ ಇವರಿಬ್ರು ಸಾಕ್ಷಿಯಾಗಿರ್ತಾರೆ. ಅವ್ರು ನಂಗೆ ಖಂಡಿತ ಅಲ್ವಾ, ನೀವೇ ಅದಕ್ಕೆ ಸಾಕ್ಷಿ, ಅಗ್ನಿ ಸಾಕ್ಷಿ ತರ. ಸೊ ಮತ್ತೆ ಏನಾದ್ರು ಹೇಳೋದಿದ್ಯಾ ಸಂಜೀವಣ್ಣ? ಏನಿಲ್ಲಪ್ಪ, ಇಷ್ಟು ವಿಡಿಯೋ ಚೆನ್ನಾಗಿ ಹೋಗ್ಲಿ. ನಿಮ್ಮ ವಿಡಿಯೋ ಇವ್ರು ಬಂದು ಸಬ್ಸ್ಕ್ರೈಬ್ ಮಾಡಿ. ಮಂಗಳೂರವ್ರು ಇವರು. ಅಲ್ಲಿಂದ ಬಂದು ನಮ್ಮ ಕ್ಯಾಪ್ಸಿಕಮ್ ಒಂದ್ಸರಿ ಟೇಸ್ಟ್ ಮಾಡಿದಾಗ ಹೇಳಿದ್ರು, ಅವರಾಗೆ ಹೇಳಿದ್ದು, ನಾನೇಂತ ಏನು ಹೇಳಿಲ್ಲ. ನನಗೂ ಅವಾಗ ಖುಷಿ ಬಂತು. ಮಾಡಿದ್ದು ತಿಂದರೆ ಅವಾಗ ನಮಗೂ ಖುಷಿ ಆಗುತ್ತೆ. ಏನ್ ಸರ್ ಇವರು ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಟ್ಟು ತಪ್ಪು ಮಾಡ್ಬಿಟ್ರು ನೋಡಿ. ಬರೀ ಅದ್ರಲ್ಲೇ ಇದ್ದಾರೆ. ಇವಾಗ ಇವರು ನಾ ಡ್ರೈವರ ಹೌದು ಏನಂತ ಹೇಳ್ತಾ ಇಲ್ಲ, ಅದಕ್ಕೆ ನಾನೇ ಹೇಳ್ತಿದ್ದೀನಿ. ನಮ್ಮ ಜನಗಳಿಗೆ ಬೇಜಾರಾಗ್ಬಾರ್ದಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿ ಅಂತ. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಮರ್ತ್ಬಿಟ್ಟೆ, ನಾನು ಟಿಪ್ಸ್ ತಗೊಂಡಿದ್ದೀನಿ. ಅವ್ರ ಚಾನಲ್ ಇದೆ ನೋಡಿ, ನಮ್ಮ ಸಿಎಂ. ನಮ್ಮ ಸಿಎಂ ಅಂದ್ರೆ ಏನ್ ಸರ್, ಸಿದ್ದರಾಮಯ್ಯ ಸರ್? ಹಿಂಗೆ ಇಲ್ಲ, ನಮ್ಮ ಸಿಎಂ ಅಂದ ನಿಮ್ಮೆಲ್ಲರ ಕಾಮನ್ ಮ್ಯಾನ್ ಅಂತ. ಎಸ್, ನಮ್ಮ ಕಾಮನ್ ಮ್ಯಾನ್. ಎಸ್ ನೋಡಿ, ಇವರಿಬ್ರೆ ಕಾಮನ್ ಮ್ಯಾನ್. ನಮ್ಮ ಕಾಮನ್ ಮ್ಯಾನ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದ್ರಲ್ಲಿ ಆಲ್ಮೋಸ್ಟ್ ವಿಡಿಯೋಸ್ ನೋಡ್ಬೋದು. ಇತ್ತೀಚೆಗೆ ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸಮ್ ಪೋಸ್ಟರ್ಸ್ ಬರ್ತಾ ಇಲ್ಲ. ಈ ವಿಡಿಯೋದಿಂದ ನೆಕ್ಸ್ಟ್ ಪಕ್ಕ ಆಗ್ತಿರಲ್ಲ ಸರ್? ಖಂಡಿತ ಎಸ್, ನೋಡ್ಬೋದು. ನನಗೆ ಇವಾಗ ಕುತೂಹಲ ಬಂದ್ಬಿಟ್ಟಿದೆ ನೀವು ಮಾಡೋ ವಿಡಿಯೋದಿಂದ. ಎಸ್, ಇದೆ ಮೆಣಸಿನ್ಕಾಯಿ ಬಜ್ಜಿ. ಇವಾಗೆಲ್ಲ ಮಿಕ್ಸ್ ಹಾಕಿ ಕೊಡ್ತಾರಂತೆ. ನೋಡೋಣ, ಒಂದೊಂದು ಟೇಸ್ಟ್ ಮಾಡಿ, ಒಂದೊಂದು ಬೈಟ್ ಟೇಸ್ಟ್ ಮಾಡ್ತೀನಿ, ಹೇಗೆ ಅನಿಸ್ತಿದೆ ಅಂತ ನೋಡೋಣ. ಯಾವ ತರ ರಿವ್ಯೂ ಕೊಡ್ಬೇಕು ಸರ್? ಸೀಕಾಯಿ ಚಂದ್ರ ತರ ತಿನ್ಬಿಟ್ಟು ಆ ತರ ಏನಾದ್ರು ಕೊಡ್ಬೇಕಾ? ತಿನ್ಬಿಟ್ಟು ರಾತ್ರಿ ಚಟಪಟ ಅನ್ಗಿಂದಿರ ಆಮೇಲೆ ಚಟಪಟ ಆಲ್ರೆಡಿ ಅಂತ ಇದೆ ಎಣ್ಣೆಯಲ್ಲಿ. ನೋಡೋಣ, ನೋಡ್ಬೋದು ಯಾವ ತರ ಕ್ರಿಸ್ಪಿಯಾಗಿ ಇದೆ. ತಿಂದ್ರ ಅಂತ ಸತ್ಯ ಕರಂ ಕುರ್ಮ ಅನ್ಸುತ್ತೆ. ಅದೇ ನಮ್ಮ ಸಂಜೀವಣ್ಣನ ಸ್ಪೆಷಲು, ಬಜ್ಜಿ ಸ್ಪೆಷಲು. ಅಂತ ಹಂಗೆ ತಿನ್ಬೇಕು ಅಂತ ಅನ್ಸುತ್ತೆ. ಸಖತ್ತಾಗಿದೆ. ನಿಮಗೆ ಅನ್ಸ್ಬೋದು ಏನ್ ಇವನು ಬಜ್ಜಿಲಿ ಈ ತರ ರಿವ್ಯೂ ಕೊಡ್ತಾ ಇದ್ದಾನೆ, ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ. ನಿಜ ಹಾಗಲ್ಲ, ಕೆಲವರು ಮಾಡುವಂತ ಪ್ರಿಪ್ರೇಷನ್ ಇದೆಯಲ್ಲ ಆ ಮಸಾಲೆ, ನಿಜವಾಗ್ಲೂ ತಿನ್ಬೇಕಾದ್ರೆ ಅನ್ಸುತ್ತೆ. ನೋಡ್ಬೋದು. ನಾನೇನು ಸುಮ್ಮನೆ ಹೇಳ್ತಿಲ್ಲ, ಜನಗಳು ಬರ್ತಾನೆ ಇದಾರೆ, ಹೋಗ್ತಾನೆ ಇದಾರೆ. ನಾನಂತೂ ತಿಂತ ಎಂಜಾಯ್ ಮಾಡ್ತಾ ಇದ್ದೀನಿ. ಚಟ್ನಿ ಬೇರೆ ಕೊಟ್ಟಿದ್ದಾರೆ. ಇದು ಪುದೀನ ಚಟ್ನಿ. ಇದರಲ್ಲಿ ಕಡಲೆಪಪ್ಪು ಮತ್ತೆ ಪುದೀನ, ಹಸಿಮೆಣಸಿನಕಾಯಿ ಇರುತ್ತೆ. ಓಕೆ ಓಕೆ ಓಕೆ. ಪುದೀನ ಚಟ್ನಿ ಅಂತಿದ್ದಾರೆ. ಚಟ್ನಿನ ನೆನ್ಸ್ಕೊಂಡು ಎಷ್ಟು ಕೊಡೋಣ? ಎಸ್, ಇವಾಗ ನಮ್ಮ ಜೊತೆ ಮಹಿಳಾ ಮಣಿಯವರು ಇದ್ದಾರೆ. ಸೊ ಬಜ್ಜಿ ತಿನ್ನಕ್ಕೆ ಬಂದಿದ್ದಾರೆ. ಮೇಡಮ್, ಏನು ಆರ್ಡರ್ ಮಾಡಿದ್ರಿ ಮೇಡಮ್? ಸರ್, ಬಜ್ಜಿನು ಮತ್ತು ಇದು ಕ್ಯಾಪ್ಸಿಕಮ್ ಬಜ್ಜಿ, ಅದ್ರೊಟ್ಟಿಗೆ ಮಿಕ್ಸ್ ಬಜ್ಜಿ ಆರ್ಡರ್ ಮಾಡಿದ್ರೆ ಹಿಂಗೆ ಮಿಕ್ಸ್ ಮಾಡಿದ್ವಿ. ಹೌದಾ ಮೇಡಮ್?
ಏನ್ ಅಂತೀರಾ ಬಜ್ಜಿ ಅಂಗಡಿ ಬಗ್ಗೆ? ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ ನಾವು ಜಾಸ್ತಿ ಟೈಮ್ ಬಂದ್ವಿ. ಹೌದಾ? ಏನ್ ಇಷ್ಟ ಈ ಅಂಗಡಿಲಿ? ಇಲ್ಲಿ ಬಜ್ಜಿ, ಯಾವ ಬಜ್ಜಿ? ಕ್ಯಾಪ್ಸಿಕಮ್ ಬಜ್ಜಿನ ಯಾವ್ದು? ಕ್ಯಾಪ್ಸಿಕಮ್, ತುಂಬಾ ಫೇವರೇಟ್ ಯಾವ್ದು ನಿಮ್ದು? ಆಲೂಗಡ್ಡೆ. ಆಲೂಗಡ್ಡೆ ಬಜ್ಜಿನ? ಓಹೋ, ಇವತ್ ಬೇರೆ ಸಂಡೇ ಪಾರ್ಟಿ ಏನಾದ್ರು ಇದೆಯಾ? ಆ ಬಜ್ಜಿ ಪಾರ್ಟಿನ? ಹೌದು ಸರ್. ಹೌದಾ? ಖಂಡಿತ ನೋಡ್ಬೋದ ಅವ್ರ ಸ್ಮೈಲ್ ಅಲ್ಲೇ. ಅಷ್ಟೇ, ಎಷ್ಟೊಂದ್ ಜನಗಳಿದ್ದಾರೆ, ಎಷ್ಟೊಂದ್ ಜನ ಬಂದು ಯಾವ ಬಜ್ಜಿನ ತಗೊಂಡಿದ್ದಾರೆ ಅಂತ ನಿಮ್ಗೂ ಗೊತ್ತಾಗಿದೆ. ಸೊ ಎಸ್, ಕಡೆಯದಾಗಿ ನಮ್ ಸಂಜೀವಣ್ಣ ಹತ್ರ ಮಾತಾಡಿಸ್ಬಿಟ್ಟು ನಾನು ಇಲ್ಲಿಂದ ಹೋಗ್ತಾ ಇರಿ. ತುಂಬಾ ಖುಷಿ- ಬಜ್ಜಿ ಬಗ್ಗೆ ತುಂಬಾ ಖುಷಿ ಇದೆ. ನಾನು ಹೇಳೋದಕ್ಕಿಂತ ಜನಗಳೇ ಹೇಳ್ಕೊಂಡು ಹೋದ್ರು. ಹೌದು. ಹೆಚ್ಚಾಗಿ ಸುಭಾಷ್ ಅಂಡ್ ಅರುಣ್ ಅವರೇ ಜಾಸ್ತಿ ಹೇಳ್ಕೊಂಡ್ಬಿಟ್ರು, ನಮ್ಗಿಂತ ಜಾಸ್ತಿ ಅವರೇ ಕಾಣಿಸ್ಕೊಂಡಿದ್ದಾರೆ ವ್ಲಾಗ್ ಅಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೊಟ್ಟೆ ಉರಿ ಇದೆ? ಹೊಟ್ಟೆಯವರು ಏನಿಲ್ಲ, ಪ್ರೀತಿ ಅದು. ನನ್ಗೆ ಮಾಡಿರೋಕ್ಕಿಂತ ಅದು ಖಾಲಿ ಆಗೋದು ಮುಖ್ಯ. ಜನರು ಅದೊಂದು ಹೇಳ್ತೀನಿ, ಇವ್ರೇನ್ ಬಜ್ಜಿ ಬಿಡ್ತಾ ಇದಾರಲ್ಲ 10 ನಿಮಿಷಕ್ಕೆ ನಿಮ್ ಪ್ಲೇಟ್ ಖಾಲಿ ಇಲ್ಲಿ. ಹೌದು, ಹೌದು. ಅದೇ ಹೇಳ್ಬೋದು ಜನಗಳಿಗೆ ಅಷ್ಟೇ. ನಾವು ಯಾವಾಗ್ಲೂ ಬಂದಾಗೆಲ್ಲ ಬಿಸಿ ಬಿಸಿ ಹಾಕೊಡ್ತೀವಿ, ಹಾಗಾಗಿ ಜನ ಇಷ್ಟಪಡ್ತಾರೆ. ಖಂಡಿತ. ಮತ್ತೆ ಇಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ, ನೀವು ಬಂದಾಗೆಲ್ಲ ನೋಡ್ಬೋದು. ಬಾಳೆಕಾಯಿ ಮತ್ತೆ ಮೆಣಸಿಕಾಯಿ, ವಡೆ, ಬೋಂಡಾ, ಕ್ಯಾಪ್ಸಿಕಮ್ಮು, ಸೌತೆಕಾಯಿ. ಒಂದೊಂದು ದಿನ ಬಜ್ಜಿ ರೇಟ್ ಇದ್ದಾಗ ಸೌತೆಕಾಯಿ ಬಜ್ಜಿ ಕೂಡ ಹಾಕಿದ್ದೀವಿ ನಾವು. ಖಂಡಿತ. ಮಂಡಕ್ಕಿ, ನರ್ಗೀಸ್ ಅಂತ ಹೊಡಿತೀವಿ, ಮತ್ತೆ ಬೇಲ್ಪುರಿ ಎಲ್ಲ ಚುರ್ಮುರಿ ಎಲ್ಲ ಮಾಡ್ತೀವಿ. ಇವಾಗ ತುಂಬ ಮೊದ್ಲಿಗಿಂತ ಇವಾಗ ಜನ ಜಾಸ್ತಿ ಆಗ್ತಾ ಬಂದಿದೆ. ಎಲ್ಲ ಜನ ಸಪೋರ್ಟ್, ಲೋಕಲ್ ಎಲ್ಲ ಜನ ಸಪೋರ್ಟ್ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ಪ್ರೀತಿಯಿಂದ ನೋಡ್ಕೋತಾರೆ. ಖಂಡಿತ ಅಣ್ಣ, ತುಂಬಾ ಖುಷಿ ಆಯ್ತು. ಎಲ್ಲಿ ಬರುತ್ತೆ ಏನ್ ಬರುತ್ತೆ ಅಂತೆಲ್ಲ ಹೇಳಿದ್ವಿ ಆಗಷ್ಟೇ. ಮತ್ತೊಂದು ಅದಾಗ ವಿಡಿಯೋ ಮಾಡಿದೀನಿ, ಅದ್ರಲ್ಲಿ ಬಂದಿತ್ತಾ ಇಲ್ವೋ ಗೊತ್ತಿಲ್ಲ. ಬಂದಿಲ್ಲ ಅಂದ್ರೆ ಇವಾಗ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾರು ಲೈಕ್ ಮಾಡಿ ವ್ಯೂಸ್ ಮಾಡ್ಕೊಂಡು, ಎಸ್ಪೆಷಲಿ ಈ ವಿಡಿಯೋನ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬರ್ತೀರಾ, ಅವ್ರ ಕಡೆಯಿಂದ 1 ಪ್ಲೇಟ್ ಬಜ್ಜಿಗೆ 1 ಬಜ್ಜಿ ಫ್ರೀ ಆಗಿ ಕೊಡ್ತಾರೆ. ಅದಂತೂ ಪಕ್ಕ. ಕೇಳಿ ಎಲ್ಲರೂ, ಈ ವಿಡಿಯೋನ ನೋಡ್ಕೊಂಡ್ ಬಂದವ್ರಿಗೆ ನೆಕ್ಸ್ಟ್ 1 ಪ್ಲೇಟ್ ಜೊತೆ 1 ಬಜ್ಜಿ ಫ್ರೀ. ನಾನೇ ಸಾಕ್ಷಿ, ಅದಕ್ಕೆ ವಿಡಿಯೋಗ್ರಾಫ್ ಮಾಡ್ತಿರುವಂತ ಅರುಣ್ ಅಂಡ್ ಸುಭಾಷ್ ಅವರೇ ಸಾಕ್ಷಿ. ಕೊಟ್ಟಿಲ್ಲ ಅಂದ್ರೆ ಸಂಜೀವಣ್ಣ ಇಟ್ಕೊಳ್ಳಿ ಅಷ್ಟೇ, ನನ್ ಕಮೆಂಟ್ ಅಲ್ಲಿ ಬೈಬೇಡಿ ಅಷ್ಟೇ. ಅವ್ರಾಗೆ ಹೇಳಿರೋದು, ಬಜ್ಜಿ ಯಾರು ಈ ತರ ಕೊಟ್ಟಿಲ್ಲ. ಅಲ್ಲ, ಅವರೊಂದು ಇನ್ಸಿಡೆಂಟ್ ಹೇಳಿದ್ರು, ತಕೊಂಡ್ಮೇಲೆ ಹೋದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ದಯವಿಟ್ಟು ಅಷ್ಟೇ ಹೇಳ್ತೀನಿ. ಹೌದು, ಆ ತರನ ಆಗಿ ತುಂಬಾನೇ ಖುಷಿ ಆಯ್ತು. Thank you, sir. ಹೀಗೆ ಮುಂದುವರಿತಾ ಇರಿ. ನಿಮ್ಮ ಏನ್ ಕನ್ಸಿದೆ ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲೂ ಬರ್ತೀನಿ. ಆ ದೊಡ್ಡ ಇದ್ರಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ, ಅದ್ ಮುಂದೆ ಆಗ್ಲಿ ಅಂತ ಹರಿಸ್ತೀವಿ ನಾವು ಖಂಡಿತವಾಗ್ಲೂ. Thank you, ಅಂಡ್ ಥ್ಯಾಂಕ್ ಯು ಸೋ ಮಚ್ ಅರುಣ್ ಅಂಡ್ ಸುಭಾಷ್ ಅವ್ರಿಗೆ, ಖಂಡಿತವಾಗ್ಲೂ ತುಂಬಾ ನಿಮ್ಗೂ ಕೂಡ ತುಂಬಾ thanks. ಥ್ಯಾಂಕ್ಸ್. ಸಿಗುವ ಓಟರ್ ಸಬ್ಸ್ಕ್ರೈಬ್ ನಮ್ಮ CM ಸ್ವಸ್ತಿ ಕ್ಲಿಕ್. ಎಸ್, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. Attention please,